ದೆಹಲಿಯಲ್ಲಿ ಕಾಕ್ರೋಚ್ ಪಾರ್ಟಿ ದಂಗೆಯನ್ನ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್ ಕೇಜ್ರಿವಾಲ್ ಖಂಡಿಸಿದ್ದಾರೆ. ನಮ್ಮ ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಲಾಗ್ತಾ ಇದೆ. ಶಿಕ್ಷಣ ವ್ಯವಸ್ಥೆಯನ್ನ ಪ್ರಶ್ನಿಸಿದ ಮಕ್ಕಳ ಮೇಲೆ ನೇರ ದಾಳಿಯನ್ನ ಮಾಡಿದ್ದಾರೆ. ಯುವಕರು ಈ ದುರಹಂಕಾರವನ್ನ ಸಹಿಸಲ್ಲ. ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಖಂಡಿಸಿದ್ದಾರೆ. ಬೆಂಕಿಗೆ ತುಪ್ಪ ಸರಿದ್ಬಿಟ್ಟು ಆಮೇಲೆ ಇದನ್ನು ಖಂಡಿಸ್ತೀನಿ, ಇದನ್ನು ಸಹಿಸೋದಿಲ್ಲ ಅಂತ ಹೇಳೋ ಕೆಲಸ ಎರಡು ರೀತಿಯಲ್ಲಿದೆ ಇವು. दोस्तों मैं पंजाब में हूं अभी और इस टाइम मैं सोशल मीडिया पे देख रहा हूं कि कितने ज़्यादा लोग इकट्ठे हो गए हैं. पूरा कनॉट प्लेस भर गया है, जनपथ भर गया है, जंतर मंतर भर गया है. हजारों लाखों की संख्या में युवा पूरे देश भर से आए हुए हैं और सरकार इनके ऊपर पूरे अपनी दमन शक्ति इस्तेमाल कर रही है, लाठी चार्ज कर रही है, मार रही है इनको. इंटरनेट बंद कर दिया उधर, उनको संसद जाने से रोका जा रहा है. ये गलत है. युवा आखिर जाएं तो जाएं कहाँ? पहले आप इनके पेपर लीक करा देते हो, फिर पेपर दोबारा करा देते हो तो उसमें पूरा इवैल्यूएशन गड़बड़ हो जाता है. वो शिकायत पे शिकायत करते हैं, उनकी सुनवाई नहीं होती. आखिर बच्चे जाएं कहाँ? उनका तो आपने भविष्य बर्बाद कर दिया. अब जब वो आप अपने न्याय मांगने के लिए सड़क पे उतरते हैं तो आप उन पर लाठी चार्ज कराते हो. ये तो बिल्कुल सही नहीं है. बच्चों में बहुत ज्यादा गुस्सा है. मैं मोदी जी से कहना चाहता हूँ कि बच्चों के गुस्से को संभालिए, नहीं तो ये आपके लिए बहुत भारी पड़ेगा. बच्चों के साथ बैठ के बात करो. हमारे बच्चे हैं, हमारे देश के बच्चे हैं, इनके साथ बैठ के बात क्यों नहीं करते? इतना क्यों अहंकार है? ಸೊ ಅದರಲ್ಲಿ ಕಳ್ಕೊಳ್ಳೋದೇನಿದೆ ಅಂತ ನನಗೆ ಈಗಲೂ ಕೂಡ ಅರ್ಥ ಆಗ್ತಿಲ್ಲ. ವಿದ್ಯಾರ್ಥಿಗಳನ್ನ ಕರೆದು ಬಿಟ್ಟು ಅವ್ರ ಜೊತೆಗೆ ಮಾತುಕತೆಯನ್ನ ಮಾಡಿ ಏನಿದೆ, ಏನು ಆಗ್ರಹ ಇದೆ ಅದನ್ನ ಕೇಳಿಕೊಂಡು ಮಾತುಕತೆ ಮಾಡೋಕ್ಕೆ ನಿಮ್ಮ ಹತ್ರ ಒಂದು 10 ನಿಮಿಷ, ಒಂದು ಅರ್ಧ ಗಂಟೆನೂ ಸಮಯಾವಕಾಶ ಇಲ್ವಾ? ದೇಶದ ಮುಂದಿನ ಭವಿಷ್ಯವಾಗಿ ನಿಂತ್ಕೊಳ್ಳುವಂಥ ವಿದ್ಯಾರ್ಥಿಗಳ ಜೊತೆಗೆ ಒಂದು ಸಭೆಯನ್ನ ಮಾಡಿ ಮಾತುಕತೆಯನ್ನ ಮಾಡುವಂಥ ಕನಿಷ್ಠ ಸೌಜನ್ಯವೂ ಕೂಡ ಇಲ್ವಾ? ಉಳಿದಂಥ ಎಲ್ಲ ವಿಚಾರಗಳಲ್ಲಿ ಹೇಳ್ತೀರಾ, ಎಲ್ಲ ವಿಚಾರಗಳಲ್ಲಿ ಮಾತನಾಡ್ತೀರಾ. ನಿಮ್ಮ ಮೇಲೆ ಅಪಾರವಾದಂಥ ನಂಬಿಕೆಯನ್ನು, ವಿಶ್ವಾಸವನ್ನು ಇಟ್ಕೊಂಡವರು ಕೂಡ ಯಾಕೆ ಹಿಂಗಾಯಿತು ಅನ್ನುವಂಥ ಯೋಚನೆಯನ್ನು ಮಾಡುವ ಪರಿಸ್ಥಿತಿಗೂ ಕೂಡ ಜನ ಬಂದಿದ್ದಾರೆ. ಯಾಕೆ ಅವರಿಗೆ ತಿಳಿಸಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಿಲ್ಲ? ಅದು ಯಾಕೆ ಬಂಡತನಕ್ಕೆ ಬಿಡ್ತಾ ಇದ್ದೀರಾ? ಅದು ಯಾಕೆ ಪ್ರತಿಷ್ಠೆಯಾಗಿ ತಗೊಂಡಿದ್ದೀರಾ? ಏನಾಗಿದೆ ನಿಮಗೆ?